ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರು ಜಮಾ ಕೊಡ್ತಾರೆ ಇವ್ರು ಸಂಘದವ್ರು ರೊಕ್ಕ ಇವ್ರು ರೊಕ್ಕ ಕಟ್ಟಬೇಕಾದ್ರೆ ಇವ್ರಿಗೆ ನೀವು ಕಬ್ಬು ಕಡೆ ಹೋದ್ರೆ ರೊಕ್ಕ ಪಗಾರ ಆಗ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಐತೆ ಹಿಂಗ್ ಮಾಡಿ ಭಾಳ ಮಂದಿನ ಆತ್ಮಹತ್ಯೆ ಮಾಡ್ಕೊಂಡು ಹಚ್ಚಾರೆ ಈಗ ಭೌತಿಕ ಲಾಭ ನಮ್ಮ ಊರಾಗಿದ್ದಾವ ಹಿಂಗೆ ಭಾಳ ಮಾಡಿದ ಮಂದಿ ಮಾಡ್ಯಾರ ಸಂಘ ರೊಕ್ಕದವ್ರು ನಮ್ಮಲ್ಲಿ ಅವು ಹೊಟ್ಟೆ ಕಾಣಿದ್ರೆ ಸಾಯಿಲ್ಲ ಅವ್ರು ಮೈಕ್ರೋ ಫೈನಾನ್ಸ್ನಿಂದ ಇವತ್ತು ಕಟ್ಟಕ್ಕೆ ಲೇಟ್ ಆಕೈತಿ ಅವ್ರ ಒಟ್ಟು ಮನೆಯಾಗ ಹೋಗೋ ಇಷ್ಟ ನಿಮ್ಮ ಮನೆಗ ಒಂದು ಸ್ವಲ್ಪ ಟೈಮ್ ಕೊಡಂದ್ರೆ ನಿಮ್ಮ ಹೆಸರೇನಮ್ಮ ಎಲ್ಲವ ಅಶೋಕ್ ಮತ್ತು ಅವ್ರಿಗೆ ಸ್ವಲ್ಪ ಟೈಮ್ ಅನ್ನಪೂರ್ಣೇಶ್ವರಿ ಬ್ಯಾಂಕ್ ನೀವೆಲ್ಲ ಎಷ್ಟು ಜನ ಬಂದು ಬರ್ತೀರಾ ಅದು ತಕೊಂಡಿರೋ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ನೀವು ಅಂದ್ರೆ ಈಗ ನೋಡ್ರಿ, ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಪರವಾಗಿದ್ದೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ತರದ ಯಾವೇ ಕಿರುಕುಳ ಬಂದ್ರು 112ಗೆ ಫೋನ್ ಮಾಡ್ಬೋದು, ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬೋದು. ಅದರಿಂದ ಯಾರು ಬಂದು ಕಿರುಕುಳ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಸರ್ಕಾರ ಮಟ್ಟದಲ್ಲೂ ಅದೆಲ್ಲ ಮೀಟಿಂಗ್ ಆಗಿದೆ. ಜಿಲ್ಲಾಡಳಿತ ಜಿಲ್ಲಾಡಳಿತನೂ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವತಿಯಿಂದಲೂ ಎಲ್ಲಾ ಮೈಕ್ರೋ ಫೈನಾನ್ಸ್ನವ್ರನ್ನ ಸಂಘ ಸಂಸ್ಥೆಯವ್ರನ್ನ ಕರೆಸಿದ್ದೀವಿ. ಕರೆಸಿಬಿಟ್ಟು ಇವ್ರಿಗೆಲ್ಲ ತಾಕೀತು ಮಾಡಿದ್ದೀವಿ. ಅನ್ನೆಸೆಸರಿ ರೈತರಿಗೆ ಹೋಗಿ ತೊಂದರೆ ಕೊಡಬಾರ್ದು, ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಹಿಂಸೆ ಮಾಡಬಾರ್ದು. ಆ ಥರದವು ಯಾವುದೇ ಮಾಡಿದ್ರು ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ ಅಂತ ನಾವು ಮೀಟಿಂಗ್ ಮಾಡಿ ಈ ಹಿಂದೆ ಇವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ರೂ ಇವತ್ತು ಈ ಘಟನೆ ನಿಮ್ಮೂರಲ್ಲಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಏನು ಈ ಹೆಣ್ಮಗಳ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ಈಗ ಆಯ್ತಾಯ್ತು ಅವ್ರನ್ನ ನೋಡ್ರಿ, ನೀವು ಕಾನೂನು ಪ್ರಕಾರ